ಇವತ್ತು ಏನು ವಿಧಾನ ಪರಿಷತ್ತಿನ 7 ಸ್ಥಾನಗಳಿಗೆ ಚುನಾವಣೆ ಏನು ನಡೀತಾ ಇದೆ, 8 ಜನ ಸ್ಪರ್ಧೆಯನ್ನು ಮಾಡಿದ್ದಾರೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ 222 ಜನ MLAಗಳು ಮತದಾನವನ್ನು ಮಾಡಿದ್ದಾರೆ. ನಮ್ಮ BJPಯ ವತಿಯಿಂದ ನಾನು ಮತ್ತು ನಮ್ಮ ನವೀನ್ ಅವರು ಇಬ್ಬರು ಪೋಲಿಂಗ್ ಏಜೆಂಟ್ ಆಗಿ ನಾವು ಅದರೊಳಗೆ ಭಾಗವಹಿಸಿದ್ವಿ. JDSನಿಂದ ಭೋಜೇಗೌಡರು ಪೋಲಿಂಗ್ ಏಜೆಂಟ್ ಆಗಿ ಇದ್ದರು. ಸೊ 5 ಗಂಟೆ ಅಷ್ಟೊತ್ತಿಗೆ ಚುನಾವಣೆಯ ಮತದಾನದ ಪ್ರೋಸೆಸ್ ಮುಗಿಯುತ್ತೆ. ಅದಕ್ಕಿಂತ ಪೂರ್ವದಲ್ಲಿನೇ 2 ಗಂಟೆ 20 ನಿಮಿಷಕ್ಕೆ 222 ಜನ ಮತದಾನವನ್ನು ಮಾಡಿದ್ದಾರೆ. ಅಲ್ಲಿ ಒಂದು ಘಟನೆ ನಡೀತು. ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಚುನಾವಣೆಯ ನಡೀತಾ ಇರ್ತಕ್ಕಂಥ ಹಾಲ್ನಲ್ಲಿ ಯಾರೂ ಏನು ಪ್ರಶ್ನೆಯನ್ನು ಮಾಡೋಂಗಿಲ್ಲ. ಆದರೆ ಕಾಂಗ್ರೆಸ್ಸಿನ ಪೋಲಿಂಗ್ ಏಜೆಂಟ್ ಆಗಿರ್ತಕ್ಕಂಥ ಉಗ್ರಪ್ಪನವರು ಬಸವರಾಜ್ ಪಾಟೀಲ್ ಯತ್ನಾಳ್ ಅವರಿಗೆ ನೀವು BJPಯ ರಾಷ್ಟ್ರೀಯ ಅಧ್ಯಕ್ಷರವರಿಗೆ ಪತ್ರವನ್ನು ಬರೆದುಬಿಟ್ಟು BJPಗೆ ಮತದಾನವನ್ನು ಮಾಡ್ತೀನಿ ಅಂತೇಳಿ ಬಹಿರಂಗಪಡಿಸಿಬಿಟ್ಟಿದ್ದೀರಾ ಅಂತ ಅವರಿಗೆ ಇನ್ಸ್ಟಿಗೇಟ್ ಮಾಡಿದರು. ಆ ಥರ ಚುನಾವಣೆಯ ಹಾಲ್ನಲ್ಲಿ ಕೊಠಡಿಯಲ್ಲಿ ಪ್ರಶ್ನೆಯನ್ನೇ ಕೇಳಂಗಿಲ್ಲ. ಪೋಲಿಂಗ್ ಏಜೆಂಟ್ನ ಕೆಲಸ ಏನು? ಯಾರು ಬಂದರು MLA ಓಟ್ ಹಾಕೋರು, ಅವರು ಓಟ್ MLA ಬಂದರೂ ಏನೋ ಅವ್ರ ಹೆಸರು ಮತದಾನದ ಪಟ್ಟಿಯಲ್ಲಿದೆಯಾ, ID ಕಾರ್ಡ್ ತಂದಿದ್ದಾರಾ, ಇದನ್ನಷ್ಟೇ ಚೆಕ್ ಮಾಡೋದು ಪೋಲಿಂಗ್ ಏಜೆಂಟ್ನ ಕರ್ತವ್ಯ. ಇವ್ರು ಹೆಂಗೆ ಪ್ರಶ್ನೆಯನ್ನು ಮಾಡಿದ್ರು? ಅವರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇವ್ರು ಯಾಕೆ ಪ್ರಶ್ನೆ ಮಾಡಿದರು? ಅವರು ಅದಕ್ಕೆ ಉತ್ತರವನ್ನು ಕೊಟ್ಟರು. ಸೊ ಹಾಗಾಗಿ ಇವ್ರದ್ದು ಡಿಮ್ಯಾಂಡ್ ಇತ್ತು, ಅವರ ಮತದಾನವನ್ನು ಏನು ಮಾಡಿದರು ಆ ಪತ್ರವನ್ನು ಮತಪೆಟ್ಟಿಗೆಗೆ ಹಾಕಬಾರ್ದು ಅಂತೇಳಿ. ಆದರೆ ಅಲ್ಲಿನ ರಿಟರ್ನಿಂಗ್ ಆಫೀಸರ್ ಮತ್ತು ಅಬ್ಸರ್ವರ್ ಇಲ್ಲ, ಅಂಥವಕ್ಕೆಲ್ಲ ಅವಕಾಶ ಇಲ್ಲ. ಚುನಾವಣೆಯ ಈ ಕೊಠಡಿನಲ್ಲಿ ಶಾಂತ ರೀತಿ ಮತದಾನವನ್ನು ಮಾಡಬೇಕು ಮತ್ತು ಗೌಪ್ಯ ಮತದಾನವನ್ನು ಮಾಡಬೇಕು. ಗೌಪ್ಯ ಮತದಾನ ಆಗಿದೆ, ಯಾರಿಗೂ ತೋರಿಸಿಲ್ಲ, ಅದು ವ್ಯಾಲಿಡ್ ಇದೆ ಅಂಥೇಳಿ ಅವರು ರೂಲಿಂಗ್ ಕೊಟ್ಟ ಮೇಲೆ ಚುನಾವಣೆಯ ಪ್ರಕ್ರಿಯೆ ಯಥಾರೀತಿ ಶಾಂತ ರೀತಿಯಿಂದ ನಡೀತು. ಉಗ್ರಪ್ಪನವರು ತಪ್ಪು ಮಾಡಿದರು ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.